Hello, good morning. So, welcome back to another video. So, ನಾನು ನಿನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ ನೋಡಿರ್ಬೋದು, ನಿನ್ನೆ ಒಂದಷ್ಟು ಜಗಳ ಒಂದು ಈವ್ನಿಂಗ್ ಇದಾಗಿದ್ದು ನೋಡ್ಕೊಂಡ್ಬಂದ್ವಿ. ಸೊ ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಹೇಳಿದ್ದು ನಾನು ಈ ವಿಡಿಯೋದಲ್ಲಿ ಚಾಮುಂಡಿ ಟೆಂಪಲ್ಗೆ ಹೋಗ್ತಿದ್ದೀನಿ. ಗೌಡಿಗೆರೆ ನೋಡಿರ್ತೀರ ಸುಮಾರು ಜನ ಇದರಲ್ಲಿ. ಅಲ್ಲಿ ಹೊರಟಿದ್ದೀವಿ. ಇವಾಗ ಭಾನುವಾರ ಬೆಳಿಗ್ಗೆ ಎಷ್ಟು ಟೈಮು 7 ಆಗಿದೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದೀರಿ. ಅಪ್ಪ ಒಬ್ಬರು ರೆಡಿ ಆಗ್ತಿದ್ದಾರೆ. ಮತ್ತು ಮಮ್ಮಿ ಡ್ಯಾಡಿ ಇಬ್ಬರನ್ನು ತೋರಿಸಿ ನಮ್ಮ ದೇವಸ್ಥಾನ ಟೈಮ್ ಸ್ಪೆಂಡಿಂಗ್ ಮಾಡಿದ್ದೀವಿ ನಮ್ಮ ಫ್ಯಾಮಿಲಿ ಜೊತೆ ಅಂತ ಹೇಳ್ತೀನಿ. ನಿಮ್ಗೆ ಹೋಗ್ತಾ ವೀಡಿಯೋ ಸಿಗ್ತೀನಿ. ಸೊ ಬನ್ನಿ, ನನಗೆ ರೋಡಲ್ಲಿ ಹೋಗ್ತಾ ಸಿಗೋಣ. ಆಲ್ರೆಡಿ ಲೇಟ್ ಆಗಿದೆ, ಈಗ ಹೊರಡೋಣ. ಸೊ ಹೊರಟಿದ್ದೀವಿ. ಆಲ್ಮೋಸ್ಟ್ ಟೈಮ್ 7:40. ಸೊ ಕಾರ್ ತೆಗಿಯುವ. ನೋಡಿ, ಇವರೇ ನಮ್ಮ ಅಮ್ಮ, ಒಂದಾಯ್ ನಮ್ಮಪ್ಪ ನೋಡಿ, ನಗಲ್ಲ ಮಾಡಲ್ಲ, ಸುಮ್ಮನೆ ಇಡ್ತಾರೆ. ಸೊ ಹೊರಟಿದ್ದೀವಿ ನಾವಿವತ್ತು ದೇವಸ್ಥಾನಕ್ಕೆ. ಆಲ್ಮೋಸ್ಟ್ ಲೇಟ್ ಆಗೋಗಿದೆ. ಎಲ್ಲ ನಮ್ಮ ಅಮ್ಮನಿಂದನೇ ಆಗಿತ್ತು, ನೋಡಿ, ಇವರಿಂದನೇ ಆಗಿತ್ತು. ಎಲ್ಲಿಗೆ ನಾನು ರೆಡಿ ಆಗಿದ್ದೆ, ನೀನೇ ಲೇಟ್ ಮಾಡಿದ್ದು. ನಾನು ರೆಡಿ ಆಗ್ಬೋದಿದ್ದಲ್ಲಮ್ಮ, 7 ಗಂಟೆಗೆ ಬಿಡೋಣ ಅಂತ ಅನ್ಕೊಂಡು. ನೀನು ಎದ್ದಿದ್ದೆ 7 ಗಂಟೆ ಅಲ್ಲಮ್ಮ. ಎಲ್ಲಿ ಆಗ್ಲೇ ಸರಿ. ಎಲ್ಲಿ ಹೋಗ್ತಿರೋದು ಇವಾಗ ನಾವು? ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ. ಚಾಮುಂಡೇಶ್ವರಿ ದೇವಸ್ಥಾನ ತುಂಬಾ ದಿವಸದಿಂದ ಹೋಗ್ಬೇಕು ಅನ್ಕೊಂಡಿದ್ದು. ಅದು ಟೈಮ್ ಕೂಡ ಬಂದಿರಲಿಲ್ಲ. ಟೈಮ್ ಕೂಡ ಬಂದಿರಲಿಲ್ಲ ಅಲ್ಲ, ಅವ್ರು ಕರ್ದಿರ್ಲಿಲ್ಲ ನಮ್ಮನ್ನ. ಇವತ್ತೇನೋ ಕರ್ದವ್ರು ಬಾರಪ್ಪ ಅಂತ. ಸೊ 1 ವರ್ಷದಿಂದ ಹೋಗ್ಬೇಕು ಅನ್ಕೊಂಡಿದ್ದು. ಆದರೆ ಅಲ್ಲಿ ನಮ್ಗೆ ಟೈಮ್ ಆಗ್ಬೇಕಿತ್ತಲ್ಲ. ನಮಗೆ ಟೈಮ್ ಆದರೂ ನಿಮ್ಮ ಪಿತಾಮಹ ಆಗಬೇಕಿತ್ತಲ್ಲ. ಪಿತಾಮಹ ಅಂತೀನಿ, ಏನದು? ಪತಿರಾಯ ಅವ್ರ ಟೈಮ್ ಆಗಿಲ್ವಲ್ಲ. ಸರಿ ಬನ್ನಿ, ಹೋಗ್ತಾ ನಿಮಗೆ ರೋಡಲ್ಲಿ ಹಂಗೆ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ. ಇವತ್ತೇನು ಟ್ರಾಫಿಕ್ ಇಲ್ಲ, ಭಾನುವಾರ ಆದ್ರಿಂದ ಟ್ರಾಫಿಕ್ಕು ಇಲ್ಲ, ಆರಾಮಾಗಿ ಹೋಗ್ಬೋದು. ಇನ್ನೂ ನಾವು ಬೇಗ ಹೋಗ್ಬೋದಾಗಿತ್ತು. ನೋಡಿ, ಫ್ಲೈಓವರ್ ಮೇಲೂ ಅಷ್ಟು ಟ್ರಾಫಿಕ್ ಇಲ್ಲ, ಆರಾಮಾಗಿ ಹೋಗ್ತಾ ಇದೀವಿ. ಬಟ್ ಇದು ಸ್ವಲ್ಪ ಲೇಟ್ ಆಗಿ ಹೋಗಿದ್ರು ಟ್ರಾಫಿಕ್ ಜಾಮ್. ಮತ್ತೆ ಟಿಫನ್ ಇಡ್ಲಿ ಮಾಡ್ಕೊಂಡಿದ್ದೀನಿ, ಚಟ್ನಿ ಮಾಡ್ಕೊಂಡಿದ್ದೀನಿ. ಇದು ಪನ್ನೀರ್ ಬಟರ್ ಮಸಾಲ ಇದೆ. ನಾನು ಮಾಡಿದ್ದು ಇಲ್ಲ. ನೀನು ಮಾಡಿದ್ದೀನಿ, ನಿನ್ನೆ ಮಾಡಿದ್ದಲ್ಲ, ಅದೇ ಇದೆ. ಬೆಳಗ್ಗೆ ತಿನ್ಕೊಂಡು ಹೊರಡೋಣ ಅಂದ್ರೆ ಲೇಟ್ ಆಗಿ ಹೋಗ್ಬಿಡುತ್ತಲ್ಲ, ಅದಕ್ಕೆ ಹೋಗ್ತಾ ಹಂಗೆ ಅಂದಿವೆ ತಿನ್ಕೊಂಡ್ರೆಲ್ಲ. ಸೊ ಪಾರ್ಸಲ್ ಕಟ್ಕೊಂಡ್ ಬಂದ್ಬಿಟ್ಟಿದ್ವಿ ಹಂಗಾದ್ರೆ? ಪಾರ್ಸಲ್ ಎಲ್ಲ ಇದೆ. ಏನ್ ಟ್ರಾಫಿಕ್ ಇಲ್ಲ, ಆಲ್ಮೋಸ್ಟ್ ಬಂದ್ಬಿಟ್ವಲ್ಲ ಬೇಗ. ಇದು ಬಸ್ ಸ್ಟ್ಯಾಂಡ್ ಸ್ಯಾಟಲೈಟ್ ಬಂದ್ಬಿಟ್ವಲ್ಲ ಆಲ್ಮೋಸ್ಟ್. ನಮ್ಮಟ್ಟಿ ಬಾಡೂಟ ನಾನ್ ವೆಜ್ ಫುಲ್ಲು. ಏನು ಬಸ್ಗಳಿಲ್ಲ ಮೈಸೂರಿಗೆ. ಈಗ ಆ ಕಡೆ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ, ಅಲ್ಲೇ ಟಿಕೆಟ್ ಕೊಟ್ಟು. ಅಲ್ಲ, ಬಸ್ಗಳೇ ಕಾಣಿಸ್ತಿಲ್ವಲ್ಲ. ಅದು ಕೊಳ್ಳೇಗಾಲ, ಅದು ಆ ಕಡೆಯಿಂದ ಬರೋದು. ಸೊ ಅಂತೂ ಇಂತೂ ನಾವು ಎಲ್ಲಿಗಮ್ಮ ಬಂದ್ರಿ? ಇದು ಇನ್ನೇನಿದೆ, ಕೆಂಗೇರಿ. ಸೊ ಕೆಂಗೇರಿ ಆಯ್ತು. ಟೋಲ್ ಅಲ್ಲ, ಹೈವೇ ಹತ್ತಾ ಇದ್ದೀವಿ. ಬಟ್ ಹೈವೇ ಹತ್ತಲ್ಲ ನಾವು. ಇದು ಊರೊಳಗಡೆ ಆಗಿರೋದ್ರಿಂದ ಅಲ್ಲಿ ಬೈಪಾಸ್ ಇದೆ, ಬೈಪಾಸಲ್ಲಿ ಹೋಗ್ಬೋದು. ಬಟ್ ನಮಗೆ ಏನಕ್ಕೆ 175 ರೂಪಾಯಿ ದಂಡ. ಸೊ ನಾವೇನು ಮಾಡಬೇಕು, ಇಲ್ಲಿ ಸರ್ವಿಸ್ ರೋಡ್ ತಗೋಬೇಕು. ಇಲ್ಲಿ ಸರ್ವಿಸ್ ರೋಡ್ ತಗೊಂಡು ಬಿಡದಿ ಒಳಗಡೆಯಿಂದ ಹೋಗ್ಬಿಡ್ಬೇಕು. ಈಗ ಅಲ್ಲೆಲ್ಲ ಅಲ್ಲಿ ಸೆಂಟ್ರಲ್ ಬೇಕಾದ್ರೆ ಜನ ಆಗ್ಬೋದು. ಹಿಡ್ದಾಕೊಳ್ಳಿ ಬಿಡು, ನಮ್ಗೆ ನಾವೇನು ಮತ್ತೆ ವಾಪಸ್ ಅಲ್ಲಿ ತನಕ ಹೋಗಲ್ವ, ಟೋಲ್ ತನಕ. ಈಗ ತುಂಬಾ ಜನ ಮಾಡ್ತಾರತ್ತಾರ, ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿ ಈ ಸರ್ವಿಸ್ ರೋಡಲ್ಲಿ ಹೋಗಿ ಎಷ್ಟೋ ವರ್ಷಗಳೇ ಆಯ್ತು ಅಲ್ಲಮ್ಮ. ಈ ಸ್ಟಾರ್ಟ್ ಆದಾಗಿಂದ ನಾವು ಹೋಗ್ಲಿಲ್ಲ ಅನ್ಸುತ್ತೆ ರೋಡ್ಗೆ. ಸ್ಟಾರ್ಟ್ ಆಗಿದೆ ನಮಗೆ ಬಸ್ಸಲ್ಲಿ ಬಿಟ್ಟರು.
ಕರೆಕ್ಟ್. ನಿಮ್ ಲೇಡೀಸ್ ಲಾಟ್ರಿ ಸಿದ್ದರಾಮಯ್ಯ ಫ್ರೀ ಮಾಡ್ಬಿಟ್ಟಿದ್ರು ಎಲ್ಲ ಎಕ್ಸ್ಪ್ರೆಸ್ ವೇನಲ್ಲಿ ಎಕ್ಸ್ಪ್ರೆಸ್ ಬಸ್ಸು ಜುಮ್ ಅಂತ ಹೋಯ್ತೀರಾ. ಈ ರೋಡ್ ಚೆನ್ನಾಗಿ ಗೌರ್ಮೆಂಟ್ ಉದ್ಧಾರ ಮಾಡೋಣ ಅಂತ ಕಣ ಹೋಗೋದು ನಾವು. ಅಣ್ಣ ಏಕೆ ಆರಾಮಾಗಿ ಬಾರಣ. ಆ ಕಡೆ ನಿನಗೆ ಯಾವ ಟ್ರೈನ್ ಅಂತ ನೋಡಕ್ಕೆ ಆ ಟ್ರೈನು ನಿಲ್ಸಿದ್ರೆ ಗೊತ್ತಾಗಬೇಕಲ್ಲ. ಅದು ಅವ್ರು ಹೋಗೋ ಫಾಸ್ಟ್ಗೆ ಅಷ್ಟು ಬಂತು, ಆದ್ರೆ ನಮ್ಮ ಕಣ್ಣು ಕಾಣಲ್ಲ. ಕೊಡಿ ಒಂದು 100 ರೂಪಾಯಿ ಕರ್ಕೊಂಡು. ಯಪ್ಪ ಏನ್ ಟ್ರಾಫಿಕ್ ಅಲ್ಲಿ ಗೊತ್ತಾಯ್ತದ ನೋಡು. ಬರೀ 2ನೇ ಗೇರಲ್ಲೇ ಹೋಗ್ಬೇಕು. ನಿಮ್ಗೆ ಅನುಭವ ಆದನೆ ಗೊತ್ತಾಗಲ್ಲ. ಸುಮ್ಮನೆ ಬೈತೀರಾ ಏನೋ ಟೋಲು ಗೀಲು ಅನ್ಕೊಂಡು. ಬಟ್ ಇದು ಏನೋ ಪರವಾಗಿಲ್ಲ ಅಂತೀರಾ, ಕೂತ್ಕೊಂಡ್ ಬರ್ತೀರಾ ಜಿಮ್ ಅಂತ. ಓಡ್ಸೋರು ನಮ್ಮ ತನಕ ಇಷ್ಟು ಕಷ್ಟ ಆದ್ರು ಹೋಗ್ರಿ. ಏನೀಗ ಲೇ ಮಿರರ್ ಹಾಕೊಳ್ಳೋ ಪುಣ್ಯಾತ್ಮ. ರೈಟ್ ಮಿರರೇ ಇಲ್ಲ ಈ ಕ್ಯಾಬ್ನವ್ರಂತೂ. ಅಯ್ಯೋ ಅವ್ರೇನು ಇದ್ರಲ್ಲೇ ನೋಡ್ಕೊಂಡು ಹೋಗ್ತಾರೆ. ಹಿಂಗಂದ್ರೆ ಮಾಡೋದಿರ್ಲಿ ನಮ್ಗೆ. ಸಂಧಿ ನಾನು ನಾನು ಈ ಕಾರ್ ಹೋಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಆ ಗ್ಯಾಪಲ್ಲಿ ಬುಸ್ಕಂತ ಹಾಕ್ಬಿಟ್ಟಿರ್ತಾರೆ ಸೆಂಟ್ರಲ್ಲಿ. ಹೆಂಗ್ ಗೊತ್ತಾ, ಅವರು ಫಾಸ್ಟಾಗಿ ಹೋಗೋ ಟೈಮಲ್ಲಿ ಫಾಸ್ಟಾಗಿ ಹೋಗಲ್ಲ. ಬೇಡದಿರೋ ಕಡೆ ಎಲ್ಲ ಫಾಸ್ಟಾಗಿ ಹೋಗ್ತಾರೆ. ಹಿಂಗೆ ಟ್ರಾಫಿಕ್ ಇದ್ದಾಗ ಫಾಸ್ಟ್ ಮಾಡ್ಕೋತಾರೆ. ಇದು ಏನು ಟ್ರಾಫಿಕ್ ಇಲ್ಲ ಅಂದಾಗ ಸ್ಲೋ. ಮಿರರೇ ಇಲ್ಲ ಅಣ್ಣ, ಜಾಲಿಯಾಗಿ ಹೋಯ್ತಾವನೆ. ನಮ್ಮ ಉಲ್ಲಾಸ್ಗಂತೂ ಎಲ್ಲ ಇರಬೇಕು ಕರೆಕ್ಟಾಗಿ. ಒಂದು ಗಾಡಿ ಒಬ್ಬ ಡ್ರೈವರ್ ಅಂದಮೇಲೆ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಬೇಕು. ಸುಮ್ಮನೆ ಕಾರ್ ತಗೊಳ್ಳೋದು ಜಿಮ್ ಅಂತ ರೋಡ್ಗಿಲ್ಲ ಅದಲ್ಲ. ಅರ್ಧ ಆಕ್ಸಿಡೆಂಟ್ ಆಗೋದೇ ಇಂಥವ್ರಿಂದಾನೆ. ಅವ್ರು ಮಾಡ್ಬಿಡ್ತಾರೆ. ಆಮೇಲೆ ನೀವು ಫಸ್ಟ್ ಆಗ್ಬಾರ್ದು. ಇವಾಗ ಎಲ್ಲಿ ತಿಂಡಿಗೆ ಹಾಕೋದು ಸ್ಟಾಪ್ ಹೊಟ್ಟೆ ಹಸಿತಿದೆ ಅನ್ಕತ್ತೆ. ಏನಿಲ್ಲ, ನನಗೇನಿಲ್ಲ. ಎಲ್ಲಿ ಇದೆಯೋ ಜಾಗ ಎಲ್ಲ ಏನು ರೋಡ್ ಫುಲ್ಲು ಜಾಗ ಐತೆ, ಏನು ತೊಂದರೆ ಇಲ್ಲ. ಒಳ್ಳೆ ಹೋಟೆಲ್ ಟೀರ ಕಡೆ ನಿಲ್ಸು ಹೋಟ್ಲಲ್ಲಮ್ಮ, ಈಚೆ ಕಡೆ ಹೋಟ್ಲ್ ಹತ್ರ ನಿಲ್ಸು. ಹಂಗೆ ಅಲ್ಲಿ ನಿಲ್ಸ್ಬಿಟ್ಟು ತಿನ್ಬಿಟ್ಟು ಹೋಟ್ಲಲ್ಲಿ ಹೋಗಿ ಟೀ ಕುಡಿಯೋಣ ಅಂತ. ನಾವೇನ್ ಮಾಡ್ಬೇಕು ಹೇಳು? ಕಳ್ಳರ ತರ ಸೈಲೆಂಟಾಗಿ ಹೈವೇ ಹತ್ಬೇಕು. ಹೈವೇ ಹತ್ಬಿಟ್ಟು ರಾಮನಗರ ಆದ್ಮೇಲೆ ಹೇಳ್ಕೊಳ್ಳೋದು. ಫಾರಿನು ಅವರೇನೋ ಮಾಡ್ತಾರೆ. ಇನ್ನು ಗೌರ್ಮೆಂಟ್ ಮೋದಿ ಫಾರಿನ್ ಮಾಡಬೇಕು ಅಂತ. ನಮ್ಮ ಇಂಡಿಯಾದವ್ರು ಬಿಡಲ್ವಲ್ಲ ಜನರು. ಇಲ್ಲಿ 100ಕ್ಕೆ ಮೇಲೆ ಹೋದ್ರೆ ಇವಾಗ ಫೈನು. ಫೈನ್ ಹಾಕಿದ್ರೆ ಚಿಂತೆ ಇಲ್ಲ, FIR ಬೇರೆ ಹಾಕ್ತಾರೆ ಅಣ್ಣ. ಇವಾಗ ಫೈನು ಇಮಿಡಿಯೇಟ್ ಆಗಿ ಬರುತ್ತೆ. ಇವಾಗ FIR ಬಿಡು. ಅವ್ರು ಹೋಗೋರು ಇವಾಗ ನಿನಗೆ ಹೊಟ್ಟೆ ಜಾಸ್ತಿ ಇದ್ರೆ ನೀನು ತಿಂತೀಯ, ಇಲ್ಲ ಅಂದ್ರೆ ಬಿಡ್ತೀಯ. ಅವರು ಹಂಗೆ ಆರಾಮಾಗಿ ಹೋಗೋಣ ಬಿಡು, ಏನ್ ದುಡ್ಡೇನ್ ಮ್ಯಾಟ್ರ ಅಂತಾರ ಅವರು. ನಮ್ಗಂಗ ನಮ್ಗಂಗ ದುಡ್ಡು ಕೊಡಕಾಯ್ತದೆ ನಮ್ಗೆ. ಇವಾಗ 100ರಲ್ಲಿ ಹೋದ್ರು ಹೋಗ್ಬೋದಪ್ಪ ಆರಾಮಾಗಿ. 100 ಬೇಡ 80ರಲ್ಲಿ ಹೋದ್ರು ಆರಾಮಾಗಿ ಹೋಗ್ಬೋದು ಈ ರೋಡಲ್ಲಿ. ಪ್ರಶ್ನೆ ಅಲ್ಲ, ಅವರು ಎಲ್ಲದಕ್ಕೂ ರೆಡಿ ಇರ್ತಾರೆ ಫೇಸ್ ಮಾಡಕ್ಕೆ. ಈಗ ನಮ್ಗೊಳಗೆ ಅಂದ್ರೆ ಇದಾಗುತ್ತೆ. ಸೊ ಇನ್ನ ಚನ್ನಪಟ್ಟಣ ಇಂದ ಹಿಂದ್ಗಡೆ ಅಣ್ಣ ನಿನ್ನ ಆಚೆ ಮುಂದಕ್ಕೆ ಹೋಗೋದಣ್ಣ, ಇಲ್ಲಿ ಬರೋದಲ್ಲ. ಅಲ್ಲಿ ಎಂಟ್ರಿ ಆಗೋದು. ಮತ್ತೆ ಹೋಗಲ್ಲಿ ಊಟರ್ನ್ ಹಾಕ್ಬೇಕು. ಮುಂದೆ ಆ ಕಡೆ ಸರ್ವಿಸ್ ಮಾಡ್ಕೊಂಡು ಹೋಗ್ಬೇಕು. ಕೆಳಗಡೆ ನೋಡಿ ಬಸ್ಸಲ್ಲಿ ಬಂದ್ರೆ ಇಳ್ಕೊಂಡು ಇಲ್ಲೆಲ್ಲ ಬಸ್ ಸ್ಟಾಪಲ್ಲೇ ಬರುತ್ತೆ ಅನ್ಸುತ್ತೆ. ಬಸ್ ಸ್ಟಾಪ್ಗೆ ನೋಡಿ ಇಲ್ಲಿ ಲೆಫ್ಟ್ ತಗೊಂಡು ನೋಡಿ ಇಲ್ಲಿ ಆರ್ಚ್ ಇಲ್ಲಿ ಹಾಕೋರಲ್ಲ ದೇವಸ್ಥಾನಕ್ಕೆ. ನರಸಿಂಹ
ಸ್ವಾಮಿ ಮಹಾದ್ವಾರ. ಇಲ್ಲಿ ಲೆಫ್ಟ್ ಅಲ್ಲಿ ಆ ಚಾಮುಂಡೇಶ್ವರಿ ಫೋಟೋದ ಹಾಕ್ಬಿಟ್ಟು ಇದು ಮಾಡಿದ್ದಾರೆ. ಇದು ಹಳ್ಳಿ ಅಲ್ಲ? ಇದು ಹಳ್ಳಿ ಇದೆ. ಹಳ್ಳಿ ಅಲ್ಲ, ಊರೊಳಗಡೆ. ಸದ್ಯಕ್ಕೆ ಹಳ್ಳಿ ಅಲ್ಲ. ಸೊ ತಿಂಡಿ ಬ್ರೇಕ್ ಹಾಕಿದ್ದೀವಿ. ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ? 9 ಕಿಲೋಮೀಟ್ರ್ ಇದೆ ಇನ್ನು. ಸೊ ತಿಂಡಿ ತಿಂದ್ಬಿಟ್ಟು ಬರೋಣ. ಸೊ ನೋಡಿ, ಹಳ್ಳಿ ವಾತಾವರಣದಲ್ಲಿ ನಿಲ್ಸಿದ್ದೀನಿ. ಹಳ್ಳಿ ವಾತಾವರಣ ನೋಡೋಕ್ಕೆ ಒಂಥರ ಚೆಂದ ಅನ್ನಿ. ನನಗಂತೂ ವಿಲೇಜ್ ಅಂದರೆ ಹೆವಿ ಸ್ಟ್ರೆಸ್. ತಿಂಡಿ ಆಗ ಹಾಕ್ಕೊಂಡಿದ್ದೀನಿ. ನೋಡೋಣ ಹೆಂಗಿದೆ ನೋಡಿ ರೋಡು. ಇಲ್ಲಿ ನೋಡಿ ಬೋರ್ಡು, ಸ್ಥಿರನಿದ್ರೆ ವಿಶ್ರಾಂತಿ ಧರ್ಮ. ಸೊ ನಮ್ಮಮ್ಮ ಏನು ಮಾಡ್ತಾರೆ ನೋಡಿ, ತಿಂಡಿ ಫುಲ್ಲು ಬ್ಯಾಟಿಂಗ್. ಒಂದು ಹಾಯ್ ಮಾಡಮ್ಮ. ಒಂದು ಹೋಟ್ಲಿಗೆ ಇಟ್ಲಿಕ್ಕೆ ಬಿಡ್ತೀನಿ ನೋಡಮ್ಮ. ಹಳ್ಳಿ ಇದರಲ್ಲಿ ಇಡ್ಲಿ ತಿಂತಿದ್ರೆ ಅದ್ರ ಮಜಾನೇ ಬೇರೆ. ಏನಂತೀರ? ನೋಡಿ ಆ ತೆಂಗಿನ ಮರ ಎಲ್ಲ ಏನು ಸಖತ್ತಾಗಿದೆ. ಇಲ್ಲಿ ನೋಡಿ ಕಳ್ಳರು ಏನು ಮಾಡ್ತಾವ್ರೆ ಶಿವ ಪೂಜೆಗೆ. ನಮಗೆ ಶಿವರಾತ್ರಿ ಹಬ್ಬಕ್ಕೆ ಉತ್ತರಾಣಿ ಕಡ್ಡಿ ನೋಡಿ, ಹಳ್ಳಿಗಳ ಕಡೆನೇ ಸಿಗೋದು. ಇದನ್ನು ಉತ್ತರಾಣಿ ಕಡ್ಡಿ ಅಂತಾರೆ. ದೇವ್ರಿಗೆ ಏನಕ್ಕೆ ಹೇಳಿದ್ದು ಉತ್ತರಾಣಿ ಕಡ್ಡಿ ಅಂತ, ಏನಕ್ಕೆ ಅಂತಾರೆ ಅಂತ ಗೊತ್ತಿದ್ರೆ ಕಮೆಂಟ್ ಹೊಡೀರಿ ನೋಡೋಣ. ಹೆಂಗೆ ಕಿತ್ಕೊಂತಾರೆ ಹಿಡ್ಕೊ. ಇಲ್ಲಿದೆ ಗಿಡ. ಸೊ ಬಂದ್ಬಿಟ್ವಿ ಲೊಕೇಶನ್ಗೆ. ಅಂತೂ ಇಂದು ಡೆಸ್ಟಿನೇಷನ್ ರೀಚ್ ಆದ. ರೋಡ್ ಅಂತೂ ಫುಲ್ಲು ಧಮಾಲ್ ದಿಮಿಲ್. ಪಾರ್ಕಿಂಗ್ ಚೆನ್ನಾಗೈತೆ. ಈ ಕಡೆನೂ ಕೊಟ್ಟಿದ್ದಾನೆ, ಲೆಫ್ಟ್ ಸೈಡಲ್ಲೂ ಇದೆ ಪಾರ್ಕಿಂಗ್. ಲೆಫ್ಟಲ್ಲೂ ಇದೆ, ರೈಟಲ್ಲೂ ಇದೆ. ಇನ್ನು ದೇವಸ್ಥಾನಕ್ಕೆ ಒಳಗೆ ಹೋಗ್ಬೇಕು, ಬಟ್ ನಡ್ಕೊಂಡು ಹೋಗ್ಬೇಕು ಅನ್ಕೋತೀನಿ, ಗೊತ್ತಿಲ್ವೇ. ಕಾರ್ ಹೋಯ್ತಾ? ಬಸ್ ಹೋಯ್ತಲ್ಲ, ಬಸ್ ಹೋಗ್ತಿದೆ. ಅವನು ಅಲ್ಲೇ ಊಟ ಹಾಕೊಂಬಂದ್ರೆ ಕಾರ್ ಹೋಯ್ತಾ? ಹೋಗ್ಲಿ, ಹೋಗ್ಲಿ. ಇದು ಎಲ್ಲ ಒಳಗಡೆ ಇದೆ ಅನ್ಸುತ್ತೆ. ನೋಡೋಣ ಒಳಗಡೆ ತನಕ ಹೋಗ್ತಿದೆ ಕಾರ್ಗಳು. ಪಾರ್ಕಿಂಗ್ ದುಡ್ಡು ಎಲ್ಲ ಕಡೆ ದುಡ್ಡು ಹಾಕ್ಬಿಡಲ್ಲ. ಇಲ್ಲ ಸುಮ್ಮನೆ ಹಾಕ್ಬೇಕಿಲ್ಲ, ಸುಮ್ಮನೆ ಹಾಕ್ಬೇಕು. ಇಲಾಖೆ ಬಳಕೆ ಲೆಫ್ಟ್ ಇಲಾಖೆ ವೈಟ್ ಕಲರ್ ರಿವರ್ಸ್ ಆಗ್ಬಿಡ್ತಾರೆ. ದೇವಸ್ಥಾನ ತನಕ ಹೋಗ್ಬೋದಾಗಿತ್ತು, ಬಟ್ ಅಲ್ಲೇ ನಿಲ್ಲಿಸ್ಬಿಟ್ರಿ. ತುಂಬ ರಶ್ ಇದೆ ಒಳಗಡೆ. ಸೊ ಹತ್ತತ್ರ ಎಲ್ಲೆಲ್ಲಿ ಪಾರ್ಕಿಂಗ್ ಸಿಗುತ್ತಲ್ಲ ಅಲ್ಲಿ ಹಾಕ್ಬೇಕು. ಶೇರ್ ಆಟೋ ಫುಲ್ಲು. ಹಾಂ, ಅದಕ್ಕೆ ಸ್ಪೀಕರ್ ಬೇರೆ ಹಾಕ್ಬಿಟ್ಟವ್ರೆ. ಬಸ್ಸಲ್ಲಿ ಬಂದರೆ ಬಸ್ ಸ್ಟ್ಯಾಂಡ್ ಇಲ್ಲಿದೆ. ಬಸ್ಸಲ್ಲಿ ಬರೋರು ಬಸ್ ಸ್ಟ್ಯಾಂಡ್ ನೋಡಿ. ಬಸ್ ಸ್ಟ್ಯಾಂಡ್ ಫ್ರೀ ಪಾರ್ಕಿಂಗ್ ನೋಡಿ. ಬಸ್ ಸ್ಟ್ಯಾಂಡಲ್ಲಿ ಫ್ರೀ ಪಾರ್ಕಿಂಗು. ಬೈಸಳು ನೋಡಿ, ಈ ಕ್ಯೂ ಬಂದ್ಬಿಟ್ಟು ಇಲ್ಲಿ ಅಮ್ಮನವ್ರನ್ನ ನೋಡೋಕ್ಕೆ. ಇಲ್ಲಿ ಮೇಲೆ ಹೋಗ್ತಾ ಇರೋ ಕ್ಯೂ ಬಂದ್ಬಿಟ್ಟು ಹಂಗೆ ಹೋಗಿ ದೇವಸ್ಥಾನ ಒಳಗಡೆ ಹೋಗೋಕ್ಕೆ ಕ್ಯೂ. ಅದು ರಶ್ಶು ಸಿಕ್ಕಾಪಟ್ಟೆ ಐತೆ. ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ರಶ್ ನೋಡಿ. ನೋಡಿ ಇದೆಲ್ಲ ಅರ್ಕೆ ಕಾಯಿ. ಸೊ ಇವತ್ತಿನ ವೀಡಿಯೋ ಇಷ್ಟಾಗಿತ್ತು. ದೇವಸ್ಥಾನ ಮಾತ್ರ ಚೆನ್ನಾಗಿತ್ತು, ಒಳ್ಳೆ ದರ್ಶನ ಮಾಡ್ಕೊಂಡ್ರು. ಬಟ್ ಸಿಕ್ಕಾಪಟ್ಟೆ ರಶ್ ಇದೆ. ನೋಡಿಕೊಂಡು ವೀಕೆಂಡ್ಸಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಚಲೋ ಸಿಗೋಣ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ನಮಸ್ಕಾರ.